ಎಸ್ ಜಸ್ಟ್ 21 ವರ್ಷಕ್ಕೆ ಶಾಸಕ ಅಂತೂ ಸಂಸದರು ಆಗ್ಬೋದಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗಿರುವ 25 ವರ್ಷದ ವಯೋಮಿತಿ ಇಳಿಕೆಯಾಗುತ್ತಾ? ಜಸ್ಟ್ 21 ವರ್ಷಕ್ಕೆ ಶಾಸಕ ಅಥವಾ ಸಂಸದ ಆಗ್ಬೋದಾ? ಈಗಿರುವ 25 ವರ್ಷದ ವಯೋಮಿತಿ ಇಳಿಕೆ ಆಗುತ್ತಾ? ವಿಧೇಯಕ ತರಲು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನಿರ್ಧಾರ ಮಾಡಿದ್ದಾರೆ. ಶಾಸಕ ಸಂಸದರಾಗಲು ವಯೋಮಿತಿ 21ಕ್ಕೆ ಇಳಿಕೆಗೆ ತೀರ್ಮಾನ ಮಾಡಲಾಗಿದೆ. ಆಗಸ್ಟ್ ಮೊದಲ ವಾರದಲ್ಲಿ ವಿಧೇಯಕ ತರಲು ರೇವಂತ್ ರೆಡ್ಡಿ ಪ್ಲಾನ್ ಮಾಡಿದರಂತೆ. ರಾಜ್ಯ ಶಾಸನ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. 21 ವರ್ಷದವರು ಸಿವಿಲ್ ಸೇವೆ, ಸ್ಥಳೀಯ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಬಹುದು. ಶಾಸನ ಸಭೆಗೆ ಏಕೆ ಸಾಧ್ಯವಿಲ್ಲ ಎಂದು ಸಿಎಂ ರೇವಂತ್ ರೆಡ್ಡಿ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ದೇಶದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗೆ ನಾಂದಿ ಹಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಜಸ್ಟ್ 21 ವರ್ಷಕ್ಕೆ ಶಾಸಕ ಮತ್ತು ಸಂಸದ ಆಗ್ಬೋದಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ವಿಧೇಯಕ ತರಲು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನಿರ್ಧಾರ ಮಾಡಿರುವುದು ತಿಳಿದು ಬರ್ತಾ ಇದೆ. ಶಾಸಕ ಹಾಗೆ ಸಂಸದರಾಗಲು 25 ವರ್ಷ ವಯೋಮಿತಿ ಇತ್ತು. ಆ ವಯೋಮಿತಿಯನ್ನು 21 ವರ್ಷಕ್ಕೆ ಇಳಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲೇ ವಿಧೇಯಕ ತರಲು ಇಲ್ಲಿ ರೇವಂತ್ ರೆಡ್ಡಿ ಪ್ಲಾನ್ ಮಾಡಿರುವಂತದ್ದು. ಹಾಗೆ ರಾಜ್ಯ ಶಾಸನ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಕೇಂದ್ರಕ್ಕೆ ಕೂಡ ರವಾನೆ ಮಾಡಲಾಗುವಂತದ್ದು. 21 ವರ್ಷದವರು ಸಿವಿಲ್ ಸೇವೆ ಹಾಗೆ ಸ್ಥಳೀಯ ಚುನಾವಣೆಗಳಿಗೂ ಕೂಡ ಸ್ಪರ್ಧೆ ಮಾಡಬಹುದು. ಹಾಗಾಗಿ ದೇಶದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗೆ ನಾಂದಿ ಹಾಡುವಂತಹ ಎಲ್ಲಾ ಸಾಧ್ಯತೆ ಇದೆ. आज यहां पर जो आगे हमारे भाई बहनों से एक ही मेरा सुझाव है, आपकी लड़ाई सड़क से लेकर संसद तक चलना। संसद अंदर जाने के लिए दरवाजा बंद है, इसीलिए आज एक बात साफ कहना चाहता हूं, तेलंगाना मुख्यमंत्री के नाते पर अगस्त पहले वार असेंबली शासन मंडली बुलाऊंगा। हाउस चलाकर चर्चा कर हम लोग ये रेजोल्यूशन करने वाला है, 21 साल पूरे होने के बाद चुनाव लड़ने के लिए विधानसभा से लेकर लोकसभा तक